ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ನಾವೀಗ ನಂಜನಗೂಡಲ್ಲಿದ್ದೀವಿ. ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಹೊಳೆ ಹತ್ರ ಬಂದಿದ್ದೀವಿ. ನಮ್ಮ ಭಾವ ಮುಡಿ ಕೊಡಿಸಿದ್ರು, ಹಾಗಾಗಿ ಅವರು ಹೊಳೆಯಲ್ಲೇ ಸ್ನಾನ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಸ್ನಾನ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾವು ನನ್ನ ಮಗಳನ್ನ ಕುದುರೆ ಮೇಲೆ ಕೂರ್ಸೋಣ ಅಂತ ಬಂದ್ವಿ. ಅವಳಿಗೆ ಕುದುರೆ ಅಂದರೆ ತುಂಬ ಇಷ್ಟ. ಹೋಗ್ಬೇಕು ಪಪ್ಪ, ಕುತ್ಕೋಬೇಕು ಪಪ್ಪ ನಾನು ಕುದುರೆ ಮೇಲೆ ಅಂತ ಹಿಂಸೆ ಕೊಡ್ತಾಯಿದ್ಲು. ಹಂಗಾಗಿ ಅವಳನ್ನ ಹಾಗೆ ಕುದುರೆ ಮೇಲೆ ಕೂರಿಸ್ಬಿಟ್ಟು ನಾವು ನೋಡ್ತಾ ಇದ್ವಿ. ಈಗ ಬರ್ತಾ ಇದ್ದಾಳೆ, ಕೇಳ್ತಾ ಇದ್ವಿ. ಬರ್ತಾ ಇದ್ದಾಳೆ ಈಗ ಕುದುರೆ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾಳೆ. ಅವರು ಕೇಳ್ತಿದ್ದಾರೆ, ಇಳಿತೀಯಾ, ಇಲ್ಲೇ ಕುತ್ಕೋತೀಯಾ, ಇನ್ನೊಂದು ರೌಂಡ್ ಕರ್ಕೊ ಹೋಗ್ಲಾ ಅಂತೇಳಿ. ಅದಕ್ಕೆ ಬೇಡ ಪಪ್ಪ ಸಾಕು ಅಂತ ಇದ್ಲು ಅವ್ರ ಪಪ್ಪಂಗೆ. ಆಮೇಲೆ ಇರು ಒಂದು ಫೋಟೋ ತೆಗಿತೀನಿ ಅಂತ ಹಾಗೆ ಫೋಟೋ ತೆಗಿತಾ ಇದೆ. ಈಗ ನಾವು ಇಲ್ಲಿ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ದರ್ಶನಕ್ಕೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವು ಮಾತಾಡ್ತಾ ಇದ್ದೀವಿ. ಹಾಯ್ ಮಾಡಿ, ಎಲ್ಲರಿಗೂ ಹಾಯ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸಿಗೆಲ್ಲ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಹಾಯ್ ಮಾಡ್ತಿದ್ದಾರೆ. ಹೇಳ್ತಾ ಇದ್ದೀನಿ, ಇದೇ ಫಸ್ಟ್ ಅಲ್ವಾ ಮುಡಿ ಕೊಡಿಸಿರೋದು ನೀವು ಅಂತ ನಮ್ಮ ಭಾವಂಗೆ. ಅದಕ್ಕೆ ಇಷ್ಟು ವರ್ಷದ ಮೇಲೆ ಇವತ್ತೇ ಕೊಡಿಸ್ತಿರೋದು ಮುಡಿನ ಅಂತ ಹೇಳ್ತಾಯಿದ್ರು ಅವರು. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈಗ ದರ್ಶನ ಮಾಡೋಣಂತೆ. ಅಲ್ಲಿ ಕಾರ್ ಅಣ್ಣಂಗೆ ಬರೋಕ್ಕೆ ಹೇಳಿ ಅಂತ ಹೇಳ್ತಿದ್ದಾರೆ ನಮ್ಮ ಅತ್ತೆ. ಅದಕ್ಕೆ ಹಂಗೆ ಬರ್ತಿದ್ದಾರೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ನಾವು. ಅವಣ್ಣ ಅಲ್ಲೇ ಬರ್ತಿದ್ದಾರೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಈಗ ಅದು ಶಿವ ದೊಡ್ಡದು ಚೆನ್ನಾಗಿತ್ತು, ಅದಂಗೆ ವೀಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮ ಮನೆಯವ್ರು ಬೇಗ ಬನ್ನಿ ಹೋಗೋಣ, ಟೈಮ್ ಆಗಿಬಿಡುತ್ತೆ, ತುಂಬ ಜನ ಇರ್ತಾರೆ, ಕ್ಯೂಯಲ್ಲಿ ನಿಲ್ಲಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹಂಗೂ ನಾವು ಬೇಗ ಹೋಗ್ತಾ ಇದ್ದೀವಿ. ಬೇಗನೆ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಜನನೇ ಇದ್ದರು. ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು. ಅಲ್ಲೂ ಜನ ಇದ್ದರು. ಪಾಪ ನನ್ನ ಪಕ್ಕ ಒಬ್ಬರು ಇನ್ನೊಂದು ಚಿಕ್ಕ ಪಾಪು ಕರ್ಕೊಬಂದಿದ್ದು. ಅದು ಪಾಪ ತುಂಬ ಅಂದರೆ ತುಂಬ ಅಳ್ತಾ ಇತ್ತು. ಅವರು ಸಮಾಧಾನ ಮಾಡ್ತಿದ್ದಾರೆ, ಆದರೂ ಅದು ಪಾಪ ಅಳು ನಿಲ್ಲಿಸ್ತಾನೆ ಇತ್ತಿಲ್ಲ. ಅವರು ಡ್ರೆಸ್ಸೆಲ್ಲ ಚೇಂಜ್ ಮಾಡಿದ್ರು, ಆದರೂ ಅಳು ನಿಲ್ಲಿಸ್ತಾನೆ ಇತ್ತಿಲ್ಲ. ಸದ್ಯ ನನ್ನ ಮಗಳು ಸುಮ್ಮನೆ ಮಲಗಿದ್ಲು, ಹಂಗಾಗಿ ನಾವು ದರ್ಶನ ಮಾಡಿದ್ವಿ ಚೆನ್ನಾಗಿ. ಇಲ್ಲ ಅವಳು ಎದ್ದಿದ್ರು, ಅವಳು ಅಳ್ತಾ ಇದ್ಲು. ಅವಳು ಸುಮ್ಮನೆ ಮಲ್ಕೊಬಿಟ್ಲು. ಇಲ್ಲಿಂದ ಕರ್ಕೊಂಡು ಹೋದ ತಕ್ಷಣವೇ ಸುಮ್ಮನೆ ಲೈನಲ್ಲೆಲ್ಲ ಮಲ್ಕೊಬಿಟ್ಲು. ಎದಳಲೇ ಇಲ್ಲ ಅವಳು. ದರ್ಶನ ಮಾಡೋವರೆಗೂ ಎದಳಲೇ ಇಲ್ಲ. ದರ್ಶನ ಮಾಡಿದ್ಮೇಲೆ ಆಚೆ ಬಂದಮೇಲೆ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅವಳು. ಆಮೇಲೆ ಅವಳಿಗೆ ಫೀಡ್ ಮಾಡಿ ಕರ್ಕೊಬಿಟ್ಟು ಬಂದ್ವಿ. ಈಗ ನೋಡ್ತಾ ಇದ್ದೀವಿ, ಜನರಲ್ಲಲ್ಲಿ ಹೋಗೋಣ ಅಂತ ಕೇಳ್ತಿದ್ದಾರೆ ನಮ್ಮ ಮನೆಯವರು. ನೋಡೋಣ, ಹೋಗೋಣ ನಡೀರಿ. ಜನ ಇದ್ದರೆ ವಾಪಸ್ ಬಂದುಬಿಡೋಣ, ಟಿಕೆಟ್ ಕೊಟ್ಬಿಟ್ಟು ಹೋಗೋಣ. ಜನ ಇಲ್ಲ ಅಂದರೆ ವಾಪಸ್ ಬರೋದು ಬೇಡ, ಹಂಗೆ ಹೋಗಿ ಟಿಕೆಟಲ್ಲೇ ಹೋಗ್ಬಿಟ್ಟು ಬರೋಣ ಅಂತೇಳಿ. ಆಗ ನಾವು ಹೋಗ್ತಾ ಇದ್ದೀವಿ. ಈಗ ಅವರು ವೀಡಿಯೋ ಮಾಡಬೇಡಿ ಒಳಗಡೆ ಅಂತಿದ್ದಾರೆ. ಹಾಗಾಗಿ ನಾನು ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ. ಒಳಗಡೆ ಸ್ವಲ್ಪ ಮಾಡಿಕೊಂಡೆ, ಅದೇ ಲೈನಲ್ಲಿ ನಿಂತಿದ್ರಲ್ಲ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಅಲ್ಲಿಂದ ದರ್ಶನ ಮಾಡ್ಕೊಂಡು ಆಚೆ ಬರ್ಬೇಕಾದ್ರೆ ಆಚೆ ಬಂದು ನಮ್ಮ ಮನೆಯವ್ರು ಕೈ ಮುಗಿತಿದ್ರು, ಅದನ್ನೊಂದು ವೀಡಿಯೋ ಮಾಡ್ತಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು. ಈ ಕೈ ಮುಕ್ಕೊಂಡು ಹೋಗೋಣ, ಹೊರಗಡೆ ಹೋಗ್ಬಿಡೋಣ ಅಂತ ಅಂತಿದ್ದಾರೆ. ಅದಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಕಾಯ್ತಾಯಿದ್ವಿ. ನಮ್ಮ ಮತ್ತೆ ಅಲ್ಲಿ ಬರ್ತಾಯಿದ್ರು, ಅದೇನೋ ಹರ್ಕೆದು ಕೇಳೋಕ್ಕೆ ಹೋಗಿದ್ರು, ಅದನ್ನು ಕೇಳ್ಕೊಂಡು ವಾಪಸ್ ಬರ್ತಿದ್ದಾರೆ. ಅದಕ್ಕೆ ಹೋಗೋಣ ನಡೀರಿ, ಟೈಮ್ ಆಗುತ್ತೆ, ತಿಂಡಿ ತಿನ್ನಬೇಕು ಅಂತಿದ್ರು. ಆಮೇಲೆ ಆಚೆ ಬಂದ್ವಿ, ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ದೀಪ ಹಚ್ತಿದ್ದಾರೆ ನಮ್ಮ ಅತ್ತೆ. ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ, ಅವ್ರು ದೀಪ ಹಚ್ತಿದ್ದಾರೆ. ಆಮೇಲೆ ದೀಪ ಹಚ್ಚಿ ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿ ನಂದಿ ಹತ್ರ ಇಟ್ಟು ಹೋಗೋಣ ಅಂತೇಳಿ ಹೇಳ್ತಾ ಇದ್ದೆ ನಾನು. ಇಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿ ನಂದಿ ಹತ್ರ ಇಡೋಣ. ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ದೀಪ ಇಡೋಕ್ಕೆ. ದೀಪ ಹಚ್ಚಿ ಇಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೀವೇನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವು ತುಂಬ ಜನ ಇರಲ್ಲ ಅಂದ್ಕೊಂಡ್ವಿ, ಬಟ್ ತುಂಬ ಜನ ಇದ್ದಾರೆ. ಕಾರ್ತಿಲಿ ನವರಾತ್ರಿಲಿ ಏನು ಜನ ಇತ್ತಿಲ್ಲ ನಮಗೆ. ಇಲ್ಲಿ ಕಾರ್ತಿಲಿ ತುಂಬ ಜನ ಇದ್ದಾರೆ. ಚಿಕ್ಕ ಮಕ್ಕಳು ಕರ್ಕೊಬಂದರೆ ತುಂಬ ಕಷ್ಟ ಆಗುತ್ತೆ. ಮೊನ್ನೆ ಸಮಾಧಾನ ಮಾಡಬೇಕಾಗುತ್ತೆ. ಆಮೇಲೆ ದೇವ್ರ ದರ್ಶನ ಮಾಡೋದ ಇಲ್ಲ ಅವ್ರನ್ನ ಸಮಾಧಾನ ಮಾಡೋದ ಅನ್ನೋದೇ ಆಗುತ್ತೆ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದ್ವಿ. ಅಲ್ಲೇ ಪಲಾವ್ ಕೊಡ್ತಾಯಿದ್ರು, ಪಲಾವ್ ತಿಂತಾಯಿದ್ವಿ ನೋಡಿ. ಕೇಸರಿ ಬಾತು ಆಮೇಲೆ ಸ್ವೀಟ್ ಪೊಂಗಲ್ ಎಲ್ಲ ಕೊಡ್ತಾಯಿದ್ರು. ಸುಮಾರು ಥರ ಮಾಡಿಸಿದ್ದಾರೆ ಕಾರ್ತಿಲಿ ಪ್ರಸಾದನ, ಚೆನ್ನಾಗಿತ್ತು. ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನನ್ನ ಮಗಳು ಮಲಗಿದ್ದಾಳೆ. ಜೋಲಿ ಹಾಕಿದ್ದೀವಿ, ಜೋಲಿಲಿ ಕಾರಲ್ಲೇ ಜೋಲಿ ಹಾಕಿದ್ದೀವಿ.
ಜೋಲಿಲೇ ಮಲಗಿದ್ದಾಳೆ. ಹಂಗೆ ಮಲಗಿಸಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲೂ ಏನು ಜನನ ಗೊತ್ತಿಲ್ಲ, ಅಲ್ಲೂ ಜನ ಇದ್ದರೆ ನೋಡಬೇಕು, ಆದರೆ ದರ್ಶನ ಮಾಡಬೇಕು, ಇಲ್ಲಾಂದರೆ ಹಂಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ. ಅಲ್ಲೂ ಜನ ಇದ್ದಾರೆ ಅನ್ಕೋತೀವಿ, ಇಲ್ಲೇ ತುಂಬ ಜನ ಇದ್ದಾರೆ, ಇನ್ನು ಅಲ್ಲಿ ಎಷ್ಟು ಜನ ಇರ್ತಾರೆ ಚಾಮುಂಡಿ ಬೆಟ್ಟದಲ್ಲಿ. ನಾವು ಯಾವಾಗಲೂ ನೈಟ್ ಹೋಗ್ತಿದ್ವಿ ಚಾಮುಂಡಿ ಬೆಟ್ಟಕ್ಕೆ. ಈ ಸತಿ ಕ್ಲೋಸ್ ಆಗಿತ್ತು ನೈಟು, ಏನೋ ಓಪನ್ ಇತ್ತಿಲ್ಲ ಚಾಮುಂಡಿ ಬೆಟ್ಟ ಅಂತ ಇದ್ರು. ಹಾಗಾಗಿ ನಾವು ನೈಟ್ ಹೋಗಲಿಲ್ಲ, ಮಾರ್ನಿಂಗ್ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಈಗ ಬೆಟ್ಟದ ಹತ್ತುತ್ತಾ ಇದ್ದೀವಿ ಕಾರಲ್ಲಿ. ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಬೆಟ್ಟದ್ದು. ಅದು ಚೆನ್ನಾಗಿ ಬಂದಿದೆ. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಚೆನ್ನಾಗಿದೆ. ಅಲ್ಲಿ ನೋಡೋಕ್ಕೆ ಚೆನ್ನಾಗಿದೆ. ಅಲ್ಲಿ ನೋಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ, ನಡ್ಕೊಂಡು ಹೋಗ್ತಾಯಿದ್ವಿ. ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಿದ್ದೀವಿ ನಡ್ಕೊಂಡು. ಏನು ಬಿಸಿಲು ಅಲ್ವಾ ಅಂತ ಹೇಳ್ತಾ ಇದ್ದೀನಿ ನಾನು. ತುಂಬ ಬಿಸಿಲಿದೆ ಅಲ್ಲ, ಕಾಲು ಸುಡ್ತಿದೆ. ನನ್ನ ಸ್ಲಿಪ್ಪರ್ನ ಕಾರಲ್ಲೇ ಬಿಟ್ಬಿಟ್ಟೆ, ಹಂಗಾಗಿ ಕಾಲು ತುಂಬ ಸುಡ್ತಿತ್ತು. ನಾನು ಹೇಳ್ತಾ ಇದ್ದೆ ಕಾಲು ತುಂಬ ಸುಡ್ತಿದೆ ಅಲ್ವಾ ಅಂತೇಳಿ. ಆಮೇಲೆ ಹೇಳ್ತಿದ್ದೆ, ಇದು ರಕ್ತ ಚಲನೆ ಚೆನ್ನಾಗಾಗುತ್ತೆ ಬರೀ ಕಾಲಲ್ಲಿ ನಡೆದ್ರೆ ಬಿಸಿಲಲ್ಲಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಗಾಡ್ತವ್ರೆ. ಹೌದಾ ಅಂತೇಳಿ. ನನ್ನ ತಂಗಿಯರಂತೂ ಓಡೋಡಿ ಬರ್ತಿದ್ದಾರೆ ಕಾಲು ಬಿಸಿ ತಡೆಯೋಕ್ಕಾಗ್ದಲೆ. ನನ್ನ ತಂಗಿ ನೋಡಿ ಹೋಗ್ತಾ ಇದ್ದಾಳೆ ಬೇಗ ಬೇಗ, ಕಾಲು ಬಿಸಿ ತಡೆಯೋಕ್ಕಾಗ್ತಲ್ಲ. ತುಂಬ ಬಿಸಿಲಿತ್ತು, ನೆಲ ತುಂಬ ಕಾಯ್ದಿತ್ತು. ಹಂಗಾಗಿ ನಾವೀಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ತುಂಬ ಜನ ಇದ್ದರು, ನಾವು ದರ್ಶನನೇ ಮಾಡಲಿಲ್ಲ. ಇಲ್ಲಂತೂ ಇಲ್ಲಿ ಜನ ನೋಡಿಬಿಟ್ಟೆ ಪಾಪು ಕರ್ಕೊಂಡು ಹೆಂಗೆ ಅಲ್ಲಿ ದರ್ಶನ ಮಾಡೋಕ್ಕಾಗಲ್ಲ, ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕೈ ಮುಕ್ಕೊಂಡು ನೆಕ್ಸ್ಟ್ ಟೈಮು ಮುಡಿ ಕೊಡಿಸ್ಬೇಕಲ್ಲ ನಮ್ಮ ಪಾಪುಗೆ, ಚಿಕ್ಕದಕ್ಕೆ ಇನ್ನೊಂದು 3 ಮಂತ್ಸ್ ಬಿಟ್ಟು 3-4 ಮಂತ್ಸ್ ಬಿಟ್ಟು ಮುಡಿ ಕೊಡಿಸ್ಬೇಕು ಅವಳಿಗೆ. ಅವಾಗ ಬಂದಾಗ ನೈಟೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ. ನೈಟ್ ಇದ್ದರೆ ಜನ ಇರಲ್ಲ, ನೈಟ್ ಅಷ್ಟು. ನಾವು ಯಾವಾಗಲೂ ನೈಟೇ ದರ್ಶನ ಮಾಡೋದಲ್ವ, ನೈಟು ಜನ ಇರಲ್ಲ ಅಂತೇಳಿ ನೈಟೇ ಮಾಡ್ತಿದ್ವಿ ನಾವು ಯಾವಾಗಲೂ. ಈ ವರ್ಷ ಯಾರು ಓಪನ್ ಇಲ್ಲ ಅಂತ ಹೇಳಿದ್ರ, ಹಂಗಾಗಿ ಬೆಳಿಗ್ಗೆ ಮಾಡೋಣ ಅಂತ ಬಂದ್ವಿ. ತುಂಬ ರಶ್ ಇತ್ತು, ಹಂಗಾಗಿ ಬಂದ್ವಿ ನಾವು. ಈಗ ರೈಲ್ವೆ ಮ್ಯೂಸಿಯಮಿಗೆ ಬಂದಿದ್ದೀವಿ ನಾವು. ರೈಲ್ವೆ ಮ್ಯೂಸಿಯಮ್ ನೋಡೋಣ ಅಂತ ಹೇಳಿ. ನನ್ನ ಮಗಳು ರೈಲಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ರೈಲ್ವೆ ಮ್ಯೂಸಿಯಮಿಗೆ ಬಂದಿದ್ದೀವಿ ನಾವು ಮೈಸೂರಲ್ಲಿ. ಅಲ್ಲಿ ನೋಡಿಕೊಂಡು ಸೀದಾ ನಾವು ಬೂಹಾರಕ್ಕೆ ಹೋಗೋಣ ಅಂಥೇಳಿ, ಬೂಹಾರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸೋದಿತ್ತು ನಮ್ಮದು. ಪೂಜೆ ಮಾಡಿಸೋಣ ಅಂಥೇಳಿ ಬೂಹಾರಕ್ಕೆ ಹೋಗೋಣ ಅಂತೇಳಿ ಈಗ ನಾವು ರೈಲ್ವೆ ಮ್ಯೂಸಿಯಮಿಗೆ ಹೋಗ್ತಾಯಿದ್ದೀವಿ. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಆ ರೈಲಲ್ಲಿ ಅಮ್ಮ ಹೋಗ್ತಾರಾ, ನನಗೆ ಪರ್ಪಲ್ ಕಲರ್ ರೈಲ್ ಇಷ್ಟ, ನನಗೆ ಅದ್ರಲ್ಲಿ ಹೋಗೋಕ್ಕೆ ಹೇಳಿ ಅಂತ ಹೇಳ್ತಾ ಇದ್ಲು. ಅದು ಹೋಗಲ್ಲ, ಅದು ಇನ್ನೊಂದು ರೈಲು ಮಾಮೂಲಿ ಟಿಕೆಟ್ ತೊಗೊಂಡಿರ್ತೀವಲ್ಲ, ನಮಗೆ ಅದಕ್ಕೆ 1-2 ರೌಂಡ್ ಅಷ್ಟೇ ಹೋಗಿದ್ದು ರೈಲಿಗೆ. 2 ರೌಂಡ್ ಹೋಗಿ ಸ್ಟಾಪ್ ಮಾಡಿದ್ರು. ಪರವಾಗಿಲ್ಲ, ಹೋಗ್ಬೋದು. ಅಂದರೆ ಎಲ್ಲ ಹಳೆ ಕಾಲದ್ದು ರೈಲ್ವೇದಿರುತ್ತಲ್ಲ ಟ್ರೈನ್ ಎಲ್ಲ, ಆ ಥರನೇ ಇರೋದು. ಬಟ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು. ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು ಅಂತ ಹೇಳಿ ಹೋದ್ವಿ. ಅವಳು ರೈಲಲ್ಲಿ ಕೂತ್ಕೊಳ್ಳೋಣ ಅಂತಿದ್ಲು. ಆಮೇಲೆ ಅದೇನು ಅರ್ಧ ಗಂಟೆಗೆ ಮಾತ್ರ ಅಲ್ಲಿ ಅಂತ ಹೇಳಿದ್ರು. ನಾವು ಕರೆಕ್ಟಾಗಿ ಹೋಗಿದ್ವಿ. ಕರೆಕ್ಟಾಗಿ 2 ಗಂಟೆಗೆ ಹೋಗಿದ್ವಿ. ಆಮೇಲೆ 2 ಗಂಟೆಗೆ ಹೋಗಿ ನಾವು ಟ್ರೈನಲ್ಲಿ ಕೂತಿದ್ವಿ. ನನ್ನ ಮಗಳಿಗೆ ಹಾಯ್ ಮಾಡು, ಎಲ್ಲೋದ್ಲು ನನ್ನ ಮಗಳು ಅಂತ ಹೇಳ್ತಿದ್ದೆ. ಅದಕ್ಕೆ ಇಲ್ಲೇ ಇದ್ದಾಳೆ ಅಂತ ಹೇಳ್ತಾಯಿದ್ರು. ಮತ್ತೆ ಹಾಯ್ ಮಾಡು ಅಂತ ಇದ್ದೆ. ಅವಳು ನೋಡ್ತಾ ಇಲ್ಲ ಈ ಕಡೆ, ಆ ಕಡೆ ತಿರ್ಕೊಂಡು ನೋಡ್ತಿದ್ದಾಳೆ. ಈಗ ನಾವು ರೈಲಲ್ಲಿ ಹೋಗ್ತಾ ಇದ್ದೀವಿ. ಏನೋ ಒಂಥರ ಚೆನ್ನಾಗಿತ್ತು. ಆಮೇಲೆ ನನ್ನ ಮಗಳು ಅವಳು ಮಲ್ಕೊಂಡಿದ್ಲಲ್ಲ ಅಂತೇಳಿ ಹಂಗೆ ಎತ್ಕೊಂಡು ಹೋಗ್ತಾಯಿದ್ವಿ. ಅಂದರೆ 2 ರೌಂಡ್ ಹೋಗಿದ್ದವರು, ಜಾಸ್ತಿ ಇಲ್ಲ, 2 ರೌಂಡು. ಮತ್ತಿನ್ನು 2:30ಗೆ ಅರ್ಧ ಗಂಟೆ ಬಿಟ್ಟು ಹೋಗೋದು. ಆಮೇಲೆ ನಾವು ಅಲ್ಲಿ ನೋಡ್ಕೊಂಡು ಸೀದಾ ಬೂಹಾರಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾವು ಬೂಹಾರದಲ್ಲೇನು ಅಷ್ಟು ವೀಡಿಯೋಸ್ ಮಾಡಲಿಲ್ಲ, ಯಾಕಂದರೆ ನನ್ನ ಮಗಳು ಮಲ್ಕೊಂಡಿದ್ಲು. ಆಮೇಲೆ ಅಳ್ತಾಯಿದ್ಲು. ನಾವು ದೇವ್ರ ದರ್ಶನ ಮಾಡೋಕೆ ಒಳಗಡೆ ಹೋದಾಗ ಅಳ್ತಾಯಿದ್ಲು ಅವಳು. ಹಾಗಾಗಿ ಬೂಹಾರಕ್ಕೆ ನಾವು ಒಳಗಡೆ ದರ್ಶನ ಮಾಡ್ಕೊಂಡು ಅಲ್ಲೇನು ವೀಡಿಯೋಸ್ ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ವೀಡಿಯೋಸ್ ಮಾಡಿಕೊಂಡೆ, ಹಂಗೆ ಆಚೆ ಅಷ್ಟೇ ವೀಡಿಯೋಸ್ ಮಾಡಿಕೊಂಡೆ. ಈಗ ನಾವು ಬೂಹಾರಕ್ಕೆ ಹೋಗ್ತಾಯಿದ್ದೀವಿ ಮೈಸೂರು ಬಿಟ್ಟು. ಅಲ್ಲೇ ಊಟ ಮಾಡಿದ್ವಿ ಮಧ್ಯೆ, ಅಲ್ಲೇ ಮೈಸೂರಲ್ಲಿ ಅನ್ನಪೂರ್ಣ ಅಂತೇಳಿ ಹೋಟೆಲ್ ಇದೆ. ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ನಾವು ಇಲ್ಲೇ ಊಟ ಮಾಡಿ ಹೋಗೋಣ ನಾವು ಇದು ಬೂಹಾರಕ್ಕೆ. ಟೈಮ್ ಆಗಿಬಿಡುತ್ತೆ ನಮಗೆ, ಇನ್ನು ನೈಟ್ ಆಗಿಬಿಡುತ್ತೆ ಸಕಲೇಶ್ಪುರಕ್ಕೆ ಹೋಗೋಕ್ಕೆ ಅಂತ ಹೇಳ್ತಾ ಇದ್ದೆ ನಾನು. ಆಮೇಲೆ ನೋಡ್ತಾ ಇದ್ದಾರೆ ಮೆನು ಏನು ತೊಗೊಳ್ಳೋದು ಅಂತ. ನಾನು ನಮ್ಮಲ್ಲಿ ಎಲ್ಲ ಊಟ ಹೇಳಿದ್ವಿ, ಊಟ ಮಾಡಿದ್ವಿ. ಈಗ ನಾವು ಬೂಹಾರಕ್ಕೆ ಬಂದ್ವಿ, ಹೋಗ್ತಾಯಿದ್ದೀವಿ ಬೂಹಾರ.
ಅಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹಂಗೆ ದರ್ಶನ ಮಾಡ್ಕೊಂಡು ದರ್ಶನ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಮಗಳು ಅಳ್ತಾಯಿದ್ಲು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ.